ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ವಿಡಿಯೋ ಪಾಠಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಭೂಗೋಳಶಾಸ್ತ್ರ ವಿಭಾಗದ 2ನೇ ಅಧ್ಯಾಯ ಭಾರತದ ಮೇಲ್ಮೈ ಲಕ್ಷಣಗಳು ಇದರಲ್ಲಿ ಉತ್ತರದ ಪರ್ವತಗಳ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. ಈ ದಿನ ನಾವು ಉಳಿದ 3 ಪ್ರಾಕೃತಿಕ ವಿಭಾಗಗಳಾದಂತಹ ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ ಹಾಗೂ ದ್ವೀಪಗಳ ಕುರಿತಾಗಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮೊದಲನೇ ವಿಭಾಗ ಉತ್ತರದ ಪರ್ವತಗಳ ಕುರಿತಾಗಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಎರಡನೇದು ಉತ್ತರದ ಮೈದಾನ. ಪಕ್ಕದಲ್ಲಿ ಒಂದು ನಕಾಶೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಹಸಿರು ಬಣ್ಣದಲ್ಲಿ ಗೋಚರಿಸ್ತಾ ಇರುವಂಥ ಈ ಸಂಪೂರ್ಣ ಭಾಗ ಇದು ಉತ್ತರದ ಮಹಾ ಮೈದಾನ. ಈ ಮೈದಾನ ಉತ್ತರದಲ್ಲಿ ಹಿಮಾಲಯ ಪರ್ವತ ಮತ್ತು ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಇದು ವಿಸ್ತರಿಸಿದೆ. ಮುಖ್ಯವಾಗಿ ಇದು ಸಟ್ಲೆಜ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ ನದಿಗಳು ತಂದು ಸಂಚಯಿಸಿದಂತಹ ಮಣ್ಣು ಅಥವಾ ವಸ್ತುಗಳಿಂದ ಈ ಒಂದು ಮೈದಾನ ನಿರ್ಮಾಣಗೊಂಡಿದೆ. ಸಟ್ಲೆಜ್ ನದಿ, ಈ ಭಾಗದಲ್ಲಿ ಗಂಗಾ, ಹಾಗೆ ಬ್ರಹ್ಮಪುತ್ರ ನದಿ, ಗಂಗಾ ನದಿಯ ಹಲವಾರು ಉಪನದಿಗಳು ಈ ಒಂದು ಮೈದಾನದಲ್ಲಿ ಹರಿತಾ ಇದ್ದು, ಆ ನದಿಗಳು ತಂದು ಸಂಚಯಿಸಿದಂತಹ ವಸ್ತುಗಳಿಂದ ಅಥವಾ ಮಣ್ಣಿನಿಂದ ನಿರ್ಮಾಣವಾಗಿದೆ. ಹಾಗೆ ಇಲ್ಲಿ ಸಂಪೂರ್ಣವಾಗಿ ಇದು ಮೆಕ್ಕಲು ಮಣ್ಣಿನಿಂದ ಆವರಿಸಿಕೊಂಡಿದೆ. ಇದರ ಒಟ್ಟು ಉದ್ದ 2500 ಕಿಲೋಮೀಟರ್, ಅಂದರೆ ಪೂರ್ವ ಪಶ್ಚಿಮವಾಗಿ ಇಲ್ಲಿಂದ ಈ ಭಾಗದವರೆಗೆ 2500 ಕಿಲೋಮೀಟರ್ ಉದ್ದಕ್ಕೆ ಇದು ಹರಡಿಕೊಂಡಿದ್ರೆ, ಇದರ ಅಗಲ ಬಂದು ಕೆಲವು ಕಡೆ 240ರಿಂದ 340 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. ಇದರ ಒಟ್ಟು ವಿಸ್ತೀರ್ಣ ಸುಮಾರು 7 ಲಕ್ಷ ಚದರ್ ಕಿಲೋಮೀಟರ್, 7 ಲಕ್ಷ ಚದರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಇದು ಹೊಂದಿದೆ. ಹಾಗೆ ಇದೊಂದು ಸಮತಟ್ಟಾದ ಮೈದಾನ. ಇಲ್ಲಿ ಏರಿಳಿತಗಳು, ಬೆಟ್ಟಗಳು ನಮಗೆ ಕಾಣಸಿಗುವುದಿಲ್ಲ. ಅಷ್ಟೇ ಅಲ್ಲ, ಇದರ ಮೇಲ್ಭಾಗದಲ್ಲಿ ಕಲ್ಲುಗಳು ಕೂಡ ಕಂಡುಬರುವುದಿಲ್ಲ. ಅಂದರೆ ಸಂಪೂರ್ಣವಾಗಿ ಇದು ಮೆಕ್ಕಲು ಮಣ್ಣಿನಿಂದ ಆವರಿಸಿದೆ. ಹಾಗಿದ್ರೆ ಈ ಮೈದಾನದ ಪ್ರಾಮುಖ್ಯತೆ ಏನು? ಭಾರತದ ಆರ್ಥಿಕತೆಯ ಮೇಲೆ ಉತ್ತರ ಮೈದಾನವು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರಿದೆ? ಉತ್ತರ ಮೈದಾನ ಬಹಳ ವಿಶಾಲವಾಗಿರುವಂಥ ಒಂದು ಮೈದಾನ, ಹಾಗೆ ಫಲವತ್ತಾಗಿಯೂ ಕೂಡ ಇದೆ. ಹಾಗೆ ಇಲ್ಲಿ ಸರ್ವಕಾಲಿಕ ನದಿಗಳು ಹರಿಯುತ್ತವೆ. ಏನು ಸರ್ವಕಾಲಿಕ ನದಿಗಳು ಅಂದರೆ, ವರ್ಷ ಪೂರ್ತಿ ತುಂಬಿ ಹರಿಯುವಂಥ ನದಿಗಳನ್ನು ನಾವು ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ. ಯಾಕೆ ಅನ್ನೋದನ್ನು ನೀವು ಕಳೆದ ವಿಡಿಯೋದಲ್ಲೇ ತಿಳ್ಕೊಂಡಿದ್ದೀರಿ. ಇಲ್ಲಿ ಹರಿಯುವಂಥ ನದಿಗಳು ಬೇಸಿಗೆಯಲ್ಲಿ ಹಿಮ ಕರಗುವುದರಿಂದ, ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ಹರಿಯುತ್ತವೆ. ಹಾಗಾಗಿ ಉತ್ತರದ ಮೈದಾನ ಫಲವತ್ತಾಗಿದ್ದು ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಹಾಗೆ ಸರ್ವಕಾಲಿಕ ನದಿಗಳನ್ನು ಹೊಂದಿದೆ. ಇದರಿಂದಾಗಿ ಇದು ಕೃಷಿಗೆ ಹೆಚ್ಚು ಉಪಯುಕ್ತವಾಗಿದೆ. ಇದೇ ಅಲ್ಲದೆ ಇಲ್ಲಿನ ಸಮತಟ್ಟಾದ ಭೂಮಿ ರಸ್ತೆ, ರೈಲು ಮಾರ್ಗಗಳು ಹಾಗೆ ಸಂಪರ್ಕ ಮಾಧ್ಯಮಗಳ ನಿರ್ಮಾಣಕ್ಕೂ ಕೂಡ ಯೋಗ್ಯವಾಗಿದೆ. ಇಲ್ಲಿ ರಸ್ತೆ, ರೈಲು ಮಾರ್ಗಗಳಷ್ಟೇ ಅಲ್ಲ, ಒಳನಾಡಿನ ಜಲಸಾರಿಗೆಗೂ ಕೂಡ ಇಲ್ಲಿಯ ನದಿಗಳು ಹೆಚ್ಚು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಅದೇ ರೀತಿ ಕೈಗಾರಿಕೀಕರಣ, ನಗರೀಕರಣ, ವ್ಯಾಪಾರಕ್ಕೂ ನೆರವಾಗುತ್ತದೆ. ಏನು ಕೈಗಾರಿಕೀಕರಣ ಅಂದರೆ, ಈ ಒಂದು ಮೈದಾನದಲ್ಲಿಯೇ ಮಹಾನಗರಗಳು ಕಂಡುಬರ್ತಾ ಇದ್ದು, ಈ ಎಲ್ಲ ನಗರಗಳು ಕೈಗಾರಿಕಾ ಕೇಂದ್ರಗಳಾಗಿವೆ. ಅದು ದೆಹಲಿ ಇರ್ಬೋದು, ಲಕ್ನೋ ಇರ್ಬೋದು, ಅಲಹಾಬಾದ್, ಕೋಲ್ಕತ್ತಾ, ಈ ಎಲ್ಲ ನಗರಗಳು ಕೈಗಾರಿಕೆಗಳು ಕೂಡ ಅಭಿವೃದ್ಧಿ ಹೊಂದಿದೆ, ನಗರಗಳಾಗಿಯೂ ಇವು ಅಭಿವೃದ್ಧಿಯನ್ನು ಹೊಂದಿದೆ. ಮತ್ತು ಈ ನಗರಗಳು ವ್ಯಾಪಾರ ಕೇಂದ್ರಗಳಾಗಿ
ವ್ಯಾಪಾರ ಕೇಂದ್ರಗಳಾಗಿವೆ. ಹಾಗಾಗಿ ಈ ಎಲ್ಲ ಒಂದು ಸೌಲಭ್ಯಗಳನ್ನು ಉತ್ತರದ ಮೈದಾನ ಒಳಗೊಂಡಿದೆ. ಹಾಗೆ ಸಾಕಷ್ಟು ಯಾತ್ರಾ ಸ್ಥಳಗಳನ್ನು ಕೂಡ ಹೊಂದಿದೆ. ಇದು ಐತಿಹಾಸಿಕ ಸ್ಥಳಗಳನ್ನು ಮತ್ತು ಧಾರ್ಮಿಕ ಸ್ಥಳಗಳನ್ನು ಹೊಂದಿದ್ದು ಯಾತ್ರಾರ್ಥಿಗಳನ್ನು ಇದು ಆಕರ್ಷಿಸುತ್ತದೆ. ಇಷ್ಟೇ ಅಲ್ಲ, ಉತ್ತರದ ಮೈದಾನ ಈ ಎಲ್ಲ ಅನುಕೂಲತೆಯನ್ನು ಹೊಂದಿರುವುದರೊಂದಿಗೆ ದೇಶದ ಒಟ್ಟು ಜನಸಂಖ್ಯೆಯ 40% ಭಾಗ ಜನ ಈ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗಾಗಿ ಉತ್ತರದ ಮೈದಾನವನ್ನು ಭಾರತದ ಹೃದಯ ಭಾಗ ಅಂತ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಭಾರತದ ಹೃದಯ ಭಾಗ ಯಾವುದು? ಉತ್ತರದ ಮೈದಾನ. ವಿದ್ಯಾರ್ಥಿಗಳೇ, 3ನೇ ವಿಭಾಗ ಪರ್ಯಾಯ ಪ್ರಸ್ಥಭೂಮಿ. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿಯೇ ಅತ್ಯಂತ ವಿಶಾಲವಾದುದು ಅಂದರೆ ವಿಸ್ತಾರವಾದುದು ಅದು ಪರ್ಯಾಯ ಪ್ರಸ್ಥಭೂಮಿ. ಇದು ಗೊಂಡ್ವಾನ ಭೂಭಾಗಕ್ಕೆ ಸೇರಿದ್ದು ಪುರಾತನ ಶಿಲೆಗಳಿಂದ ರಚಿತವಾದಂತಹ ಗಟ್ಟಿ ಶಿಲಾಸ್ತರಗಳಿಂದ ಕೂಡಿದಂತಹ ಒಂದು ಭಾಗ. ಇದರ ಒಟ್ಟು ವಿಸ್ತೀರ್ಣ 16 ಲಕ್ಷ ಚದರ್ ಕಿಲೋಮೀಟರ್. ನೀವು ಮಧ್ಯದ ಭಾಗವನ್ನು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನೋಡಿ, ಇವು ಸಂಪೂರ್ಣವಾಗಿ ಹಳದಿ ಬಣ್ಣದಲ್ಲಿ ಕಾಣುವಂಥ ಈ ಭಾಗ ಪರ್ಯಾಯ ಪ್ರಸ್ಥಭೂಮಿ. ಹೆಚ್ಚು ಕಡಿಮೆ ಇದು ತ್ರಿಕೋನಾಕೃತಿಯಲ್ಲಿದೆ, ತ್ರಿಕೋನಾಕಾರವನ್ನು ಹೊಂದಿದೆ. ಇದರ ದಕ್ಷಿಣ ತುದಿ ಕನ್ಯಾಕುಮಾರಿ ಭೂಶಿರವಾಗಿದೆ. ಉತ್ತರದ ಮೈದಾನವನ್ನು ಮತ್ತು ಪಶ್ಚಿಮಕ್ಕೆ ಪಶ್ಚಿಮ ಕರಾವಳಿ, ಪೂರ್ವಕ್ಕೆ ಪೂರ್ವ ಕರಾವಳಿಯನ್ನು ಇದು ಹೊಂದಿದೆ. ಹಾಗೆ ಈ ಸುತ್ತಲೂ ಕೂಡ ಹಲವಾರು ಬೆಟ್ಟಗಳು ಮತ್ತು ಪ್ರಸ್ಥಭೂಮಿಗಳು ಕಂಡುಬರುತ್ತವೆ. ಮುಖ್ಯವಾಗಿ ಅರಾವಳಿ, ವಿಂಧ್ಯ, ಸಾತ್ಪುರ, ಪಶ್ಚಿಮ ಘಟ್ಟ, ಪೂರ್ವಘಟ್ಟ, ಛೋಟಾನಾಗ್ಪುರ ಪ್ರಸ್ಥಭೂಮಿ, ಹಾಗೆ ದಕ್ಕನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ ಇವೆಲ್ಲವುಗಳಿಂದ ಪರ್ಯಾಯ ಪ್ರಸ್ಥಭೂಮಿ ಆವರಿಸಿಕೊಂಡಿದೆ. ಮೊದಲನೇದು ಪರ್ಯಾಯ ಪ್ರಸ್ಥಭೂಮಿಯ ಉತ್ತರಕ್ಕೆ ಅಥವಾ ಭಾರತದ ವಾಯುವ್ಯ ಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿ ಇದೆ. ನೀವು ನಕಾಶೆಯಲ್ಲಿ ಕಾಣ್ತಾ ಇರಬಹುದು, ಇದು ಅರಾವಳಿ ಪರ್ವತ ಶ್ರೇಣಿ. ಇದು ಕೂಡ ಹಿಮಾಲಯ ಪರ್ವತಗಳಂತೆ ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಭಾರತದ ವಾಯುವ್ಯ ಭಾಗದಲ್ಲಿದೆ. ಇಲ್ಲಿ ಇರುವಂತಹ ಅಬು ಬೆಟ್ಟ ಅಥವಾ ಅಬು ಪರ್ವತದಲ್ಲಿ ಇರುವಂತಹ ಗುರು ಶಿಖರ ಇದು ಅರಾವಳಿ ಪರ್ವತ ಶ್ರೇಣಿಗಳಲ್ಲಿಯೇ ಅತಿ ಎತ್ತರವಾಗಿರುವಂಥ ಒಂದು ಶಿಖರವಾಗಿದೆ. ನೆನ್ಪಿಟ್ಕೊಳ್ಳಿ, ಗುರು ಶಿಖರ ಅರಾವಳಿ ಪರ್ವತದಲ್ಲಿರುವಂಥ ಒಂದು ಪ್ರಮುಖವಾಗಿರುವಂಥ ಶಿಖರ. ಹಾಗೆ ವಿಂಧ್ಯ ಶ್ರೇಣಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಕಪ್ಪು ಬಣ್ಣದಲ್ಲಿ ಗುರುತು ಹಾಕಿದ್ದೀನಿ. ವಿಂಧ್ಯ ಶ್ರೇಣಿ ಇದು ನರ್ಮದಾ ನದಿ ಕಣಿವೆಯ ಉತ್ತರಕ್ಕೆ ಇದೆ. ಈ ವಿಂಧ್ಯ ಶ್ರೇಣಿ ಈ ಪರ್ಯಾಯ ಪ್ರಸ್ಥಭೂಮಿಯನ್ನು 2 ಭಾಗಗಳಾಗಿ ವಿಂಗಡಿಸ್ತವೆ. ನಾವು ಈ ದಕ್ಷಿಣದ ಭಾಗವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆದರೆ ಉತ್ತರದ ಭಾಗವನ್ನು ಮಾಳ್ವಾ ಪ್ರಸ್ಥಭೂಮಿ ಅಂತ ಗುರುಸ್ತೇವೆ. ಇವುಗಳ ದಕ್ಷಿಣಕ್ಕೆ ನರ್ಮದಾ ಮತ್ತು ತಪತಿ ನದಿಗಳ ನಡುವೆ ಇನ್ನೂ ಒಂದು ಪರ್ವತ ಶ್ರೇಣಿ ಇದೆ. ಆ ಪರ್ವತ ಶ್ರೇಣಿ ಸಾತ್ಪುರ ಪರ್ವತ ಶ್ರೇಣಿ. ವಿಂಧ್ಯಾದ ದಕ್ಷಿಣಕ್ಕೆ ಇನ್ನೊಂದು ಪರ್ವತ ಶ್ರೇಣಿ ಇದೆ, ಅದು ಸಾತ್ಪುರ ಪರ್ವತ ಶ್ರೇಣಿ. ವಿದ್ಯಾರ್ಥಿಗಳೇ, ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳಿವೆ. ನೀವು ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದ್ದಿರ್ಬೋದು. ಈ ಒಂದು ಇದು ಬೆಟ್ಟ ಸಾಲು ಏನಿದೆ ಇದು ಪಶ್ಚಿಮ ಘಟ್ಟಗಳು. ಇದು ತಪತಿ ನದಿಯ ಕಣಿವೆಯಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಅರಬ್ಬಿ ಸಮುದ್ರ ತೀರಕ್ಕೆ ಸಮಾನಾಂತರವಾಗಿ ಹರಡಿಕೊಂಡಿರೋದನ್ನು ನಾವು ನೋಡ್ತೇವೆ. ಇವುಗಳನ್ನು ಸಹ್ಯಾದ್ರಿ ಶ್ರೇಣಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇವುಗಳ ವಿಶೇಷ ಅಂದರೆ ಇವು ನಿರಂತರ ಸರಣಿಗಳು. ಎಲ್ಲಿಯೂ ಕೂಡ ನೀವು ಅದು ಬ್ರೇಕ್ ಆಗಿರೋದನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ಇವು ಹರಡಿಕೊಂಡಿದೆ. ಹಾಗೆ ಈ ಒಂದು ಪರ್ವತ ಶ್ರೇಣಿಯಲ್ಲಿ ಬೋರ್ಘಾಟ್, ತಾಲ್ಘಾಟ್, ಫಾಲ್ಘಾಟ್
ಮೊದಲಾದ ಪರ್ವತ ಘಾಟಿಗಳನ್ನು ಕೂಡ ನೀವು ಕಾಣಬಹುದು. ಒಂದನ್ನು ನೆನಪನ್ನು ಮಾಡ್ಕೊಳ್ಳಿ, ನೀವು 9ನೇ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ನೋಡುವಾಗ ಅಲ್ಲಿಯೂ ಕೂಡ ಪರ್ವತ ಘಾಟಿಗಳನ್ನು ನೋಡಿದ್ವಲ್ಲ. ಚಾರ್ಮಾಡಿ ಘಾಟಿ, ಆಗುಂಬೆ ಘಾಟಿ ಮತ್ತು ಹುಲಿಕಲ್ ಘಾಟಿ ಇವೆಲ್ಲವೂ ಕೂಡ ಈ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಘಾಟಿಗಳೇ ಆಗಿವೆ. ಇನ್ನು ಈ ಪಶ್ಚಿಮ ಘಟ್ಟಗಳ ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಇನ್ನೂ ಕೆಲವೊಂದು ಪರ್ವತ ಶ್ರೇಣಿಗಳಿವೆ. ಅವುಗಳೆಂದರೆ ಅಣ್ಣಾಮಲೈ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು, ಅಣ್ಣಾಮಲೈ, ಪಳನಿ, ಹಾಗೆ ಕಾರ್ಡ್ಮಮ್ ಅಥವಾ ಏಲಕ್ಕಿ ಬೆಟ್ಟಗಳು ಅಂತ ನಾವೇನು ಕರಿತೀವಿ, ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟದ ಭಾಗಗಳಾಗಿವೆ. ಅದರಲ್ಲಿ ಅಣ್ಣಾಮಲೈ ಬೆಟ್ಟದಲ್ಲಿರುವಂತಹ ಅಣೈಮುಡಿ ಅನ್ನುವಂಥದ್ದು ಇದು ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವ ಶಿಖರ. ನೆನಪಿಟ್ಕೊಳ್ಳಿ, ಉತ್ತರ ಭಾರತ ಅಥವಾ ಇಡೀ ಭಾರತದ ಅತ್ಯುನ್ನತವಾಗಿರುವಂಥ ಶಿಖರ ಅಂದಾಗ ನಾವು K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನನ್ನು ಗುರುಸ್ತೀವಿ. ದಕ್ಷಿಣ ಭಾರತಕ್ಕೆ ಬಂದರೆ ಅತಿ ಎತ್ತರವಾಗಿರುವ ಶಿಖರ ಅಂದರೆ ನಾವು ಅಣ್ಣೈಮುಡಿಯನ್ನು ಗುರುಸ್ತೀವಿ. ಇದರ ಎತ್ತರ ಬಂದು ಸಮುದ್ರ ಮಟ್ಟದಿಂದ 2695 ಮೀಟರ್. ವಿದ್ಯಾರ್ಥಿಗಳೇ ಗಮನಿಸಿ, ಇದು ದಕ್ಷಿಣ ಭಾರತದ ಅತ್ಯುನ್ನತವಾಗಿರುವ ಶಿಖರ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳ ಸಾಲು ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೀಲಿ ಬಣ್ಣದಲ್ಲಿ ಗುರುತಿಸಿರುವಂತಹ ಪರ್ವತಗಳ ಸಾಲು. ಇದು ಉತ್ತರದಲ್ಲಿ ಮಹಾನದಿ ಏನಿದೆ, ಆ ಮಹಾನದಿಯ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ಇದು ಹಬ್ಬಿದೆ. ಈ ನೀಲಗಿರಿ ಬೆಟ್ಟದಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ಸಂಧಿಸ್ತವೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು. ಆದರೆ ನಿಮಗೆ ಪರೀಕ್ಷೆಗೆ ಪ್ರಮುಖವಾಗಿ ಕೇಳುವಂಥ ಒಂದು ಪ್ರಶ್ನೆ, ನಾವೀಗ ಪಶ್ಚಿಮ ಘಟ್ಟಗಳ ಬಗ್ಗೆ ನೋಡ್ತಾ ಇದ್ದೀವಿ, ಪೂರ್ವ ಘಟ್ಟಗಳ ಬಗ್ಗೆಯೂ ನೋಡ್ತಾ ಇದ್ದೀವಿ. ಹಾಗಿದ್ರೆ ಪಶ್ಚಿಮ ಘಟ್ಟಕ್ಕೂ ಪೂರ್ವ ಘಟ್ಟಕ್ಕೂ ಇರುವ ವ್ಯತ್ಯಾಸವೇನು? ಚಿತ್ರದಲ್ಲಿ ಗಮನಿಸಿದ ಹಾಗೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿದೆ. ಅಂದರೆ ನೋಡಿ, ನಾವು ಎಲ್ಲೂ ಮಧ್ಯದಲ್ಲಿ ಅದು ಬ್ರೇಕ್ ಆಗಿರೋದನ್ನು ಕಂಡಿಲ್ಲ. ಇದು ನಿರಂತರವಾಗಿದೆ. ಆದರೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಯಾಕೆಂದರೆ ಅಲ್ಲಲ್ಲಿ ಅದು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಏನು ನದಿ ಕಣಿವೆ ಅಂದರೆ ಇಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಈ ಪೂರ್ವ ಘಟ್ಟಗಳನ್ನು ಅಲ್ಲಲ್ಲಿ ಏನು ಮಾಡ್ತಾ ಇವೆ, ಪ್ರತ್ಯೇಕಿಸ್ತಾ ಇವೆ. ಹಾಗೆ ಇದು ಪಶ್ಚಿಮ ಘಟ್ಟಗಳಷ್ಟು ಎತ್ತರವೂ ಆಗಿಲ್ಲ. ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿದ್ದರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ಹಾಗೆ ಇವು ನಿರಂತರವೂ ಆಗಿಲ್ಲ. ಇನ್ನು ಪೂರ್ವ ಘಟ್ಟಗಳಲ್ಲಿರುವಂತಹ ಅತಿ ಎತ್ತರವಾಗಿರುವಂತಹ ಒಂದು ಶಿಖರ ಅದು ಅರ್ಮಕೊಂಡ ಎನ್ನುವಂಥದ್ದು. ಪಶ್ಚಿಮ ಘಟ್ಟಗಳಲ್ಲಿ ಅಣ್ಣೈಮುಡಿ ಹಾಗೂ ಪೂರ್ವ ಘಟ್ಟದಲ್ಲಿ ಅರ್ಮಕೊಂಡ ಅತಿ ಎತ್ತರವಾಗಿರುವಂತಹ ಶಿಖರವಾಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜ, ದಟ್ಟ ಕಾಡುಗಳು ಹಾಗೂ ಜೈವಿಕ ವೈವಿಧ್ಯಗಳಿಂದ ಕೂಡಿದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಬ್ಬಿಣದ ಅದಿರುಗಳು, ಮ್ಯಾಂಗ್ನೀಸ್ ಅದಿರುಗಳು, ಬಾಕ್ಸೈಟ್ ಅದಿರುಗಳು ಹೇರಳವಾಗಿ ದೊರೆಯುತ್ತವೆ. ಹಾಗೆ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕಾಣ್ತೇವೆ. ಹಾಗೆ ಎಲೆ ಉದುರುವ ಮಾನ್ಸೂನ್ ಕಾಡುಗಳನ್ನು ಕೂಡ ನಾವು ಕಾಣ್ತೇವೆ. ದಟ್ಟ ಕಾಡುಗಳಿರೋದ್ರಿಂದ ಜೈವಿಕ ವೈವಿಧ್ಯಗಳಿಂದಲೂ ಕೂಡ ಇದು ಕೂಡಿದೆ. ಇನ್ನು ಎರಡನೇದಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಇದು ಪ್ರಭಾವನ ಬೀರುತ್ತೆ. ಯಾಕಂದರೆ ಪರ್ವತಗಳು ಮತ್ತು ಅರಣ್ಯ ಎರಡೂ ಕೂಡ ಇರೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆಯೋದಕ್ಕೆ ಇದು ಸಹಾಯವನ್ನು ಮಾಡ್ತವೆ. ಹಾಗೆ ಕಪ್ಪು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಪೂರಕವಾಗಿದೆ. ಮುಖ್ಯವಾಗಿ ನಾವು ಕಪ್ಪು ಮಣ್ಣಿನ ಒಂದು ಗುಣಲಕ್ಷಣ ಅಂದರೆ ಅದು ನೀರನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವಂಥ ಒಂದು ಗುಣವನ್ನು, ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣವನ್ನು ಹೊಂದಿರೋದ್ರಿಂದ ಕೃಷಿಗೆ ಹೆಚ್ಚು ಅನುಕೂಲಕರವಾಗಿದೆ. ಹಾಗೆ ಅನೇಕ ದಕ್ಷಿಣ ಭಾರತದ ನದಿಗಳಿಗೆ
ಪರ್ಯಾಯ ಪ್ರಸ್ಥಭೂಮಿ ಉಗಮ ಸ್ಥಾನವೂ ಆಗಿದೆ. ಉದಾಹರಣೆಗೆ ಗೋದಾವರಿ, ಕೃಷ್ಣ, ಕಾವೇರಿ, ಹಾಗೆ ಇವುಗಳ ಉಪನದಿಗಳು, ಸಾಕಷ್ಟು ಉಪನದಿಗಳು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಾ ಇವೆ. ಈ ಎಲ್ಲ ನದಿಗಳು ಜಲಶಕ್ತಿ ಉತ್ಪಾದನೆಗೆ ಹೆಚ್ಚು ಸಹಾಯಕಾರಿಯಾಗಿದೆ. ಹಾಗೆ ಇಲ್ಲಿ ಸಾಕಷ್ಟು ಗಿರಿಧಾಮಗಳು ಕೂಡ ಇವೆ. ಹೇಗೆ ನಾವು ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಆ ಗಿರಿಧಾಮಗಳನ್ನ ನೋಡಿದೆವೋ ಅದೇ ರೀತಿ ಈ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯಲ್ಲಿಯೂ ಸಾಕಷ್ಟು ಗಿರಿಧಾಮಗಳಿವೆ. ಉದಾಹರಣೆಗೆ ನೀಲಗಿರಿ ಪರ್ವತಗಳಲ್ಲಿ ಕಂಡುಬರುವಂಥ ಊಟಿ ಇರಬಹುದು, ಪಚ್ಮರಿ, ಇವೆಲ್ಲವೂ ಕೂಡ ಪ್ರಮುಖ ಗಿರಿಧಾಮಗಳಾಗಿದ್ದು ಪ್ರವಾಸಿ ತಾಣಗಳು ಕೂಡ ಆಗಿವೆ. ವಿದ್ಯಾರ್ಥಿಗಳೇ, ಈಗ ನಾವು ಭಾರತದ ಸ್ವಾಭಾವಿಕ ವಿಭಾಗಗಳಲ್ಲಿ 4ನೇ ವಿಭಾಗ ಕರಾವಳಿ ಮೈದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡೂ ಬದಿಗಳು ಸಮುದ್ರ ತೀರಗಳನ್ನು ಹೊಂದಿದೆ. ಒಂದು ಕಡೆ ಅಂದರೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದ್ದರೆ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಸಮುದ್ರವನ್ನು ಹೊಂದಿದೆ. ಭಾರತದ ಈ ಒಂದು ಕರಾವಳಿಯು ಉತ್ತರದಲ್ಲಿ ಕಚ್ನಿಂದ ಪ್ರಾರಂಭಿಸಿ, ಅಂದರೆ ಈ ಭಾಗ ಅಂದರೆ ಪಶ್ಚಿಮದಲ್ಲಿ ಕಚ್ನಿಂದ ಪ್ರಾರಂಭಿಸಿ ಪೂರ್ವ ಭಾಗದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಇದು ಹಬ್ಕೊಂಡಿದೆ. ಎರಡೂ ಕಡೆ ನೀವು ಗಮನಿಸ್ತಾ ಇದ್ದಿರ್ಬೋದು. ಇವಿಷ್ಟು ಭಾಗ ನಾವು ಕರಾವಳಿ ಮೈದಾನ ಅಂತ ಗುರುಸ್ತೀವಿ, ನೀಲಿ ಬಣ್ಣದಲ್ಲಿರುವಂಥದ್ದು. ಈ ಕರಾವಳಿ ಮೈದಾನವನ್ನು, ಈ ಪಶ್ಚಿಮಕ್ಕಿರುವಂಥ ಭಾಗವನ್ನು ಪಶ್ಚಿಮ ಮೈದಾನ ಅಂತ, ಪೂರ್ವಕ್ಕಿರುವ ಭಾಗವನ್ನು ಪೂರ್ವ ಮೈದಾನ ಅಂತ ನಾವು ಎರಡು ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ವಿಭಾಗ ಪಶ್ಚಿಮ ಕರಾವಳಿಯ ಬಗ್ಗೆ ನಾವು ನೋಡೋ ಹಾಗಿದ್ರೆ, ಈ ಪಶ್ಚಿಮ ಕರಾವಳಿ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ. ನೀವಿಲ್ಲಿ ಕಾಣ್ತಾ ಇರ್ಬೋದು, ಈ ಬ್ರೌನ್ ಕಲರ್ ಅಥವಾ ಕಂದು ಬಣ್ಣದಲ್ಲಿ ಕಾಣುವಂಥದ್ದೇನಿದೆ ಇದು ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟದ ಪಕ್ಕದಲ್ಲಿರುವಂಥ, ನಾನು ಕರಾವಳಿಯನ್ನು ಬರೀ ನೀಲಿ ಬಣ್ಣದಲ್ಲಿ ತೋರಿಸಿಲ್ಲ, ಬದಲಾಗಿ 3 ಬಣ್ಣಗಳಲ್ಲಿ ತೋರಿಸಿದ್ದೀವಿ. ಒಂದು ಹಳದಿ, ಎರಡನೇದು ಹಸಿರು ಮತ್ತು ಮೂರನೇದು ಗುಲಾಬಿ ಬಣ್ಣದಲ್ಲಿ ತೋರಿಸಿದ್ದೀನಿ. ಈ 3 ಭಾಗಗಳು ಮತ್ತು ಈ ಭಾಗದ ತಿಳಿ ನೀಲಿ ಬಣ್ಣದ ಭಾಗವೂ ಕೂಡ ಸೇರಿದಂತೆ ಇವಿಷ್ಟು ಪಶ್ಚಿಮ ಕರಾವಳಿಯ ಭಾಗಗಳು. ಇದು ಕಚ್ನಿಂದ ಕನ್ಯಾಕುಮಾರಿಯವರೆಗೂ ಕೂಡ ವಿಸ್ತರಿಸಿದೆ. ಇದು ಬಹಳ ಕಿರಿದಾಗಿದೆ. ಈಗ ಈ ಕಡೆಯ ಒಂದು ಕರಾವಳಿಯನ್ನು ಗಮನಿಸಿದಾಗ ಇದರ ಅಗಲ ತುಂಬ ಕಡಿಮೆ ಇದೆ ಮತ್ತು ಇದು ಇಳಿಜಾರಾಗಿದ್ದು ಶಿಲಾಮಯವಾಗಿದೆ, ಅಂದರೆ ಶಿಲೆಯಿಂದ ಆವರಿಸಿಕೊಂಡಿದೆ. ಈ ಒಂದು ಭಾಗವನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಶ್ಚಿಮ ಕರಾವಳಿನ ಮುಖ್ಯವಾಗಿ 4 ಭಾಗ, ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3 ಭಾಗ ಅಂತ ಕೊಟ್ಟಿದ್ದಾರೆ. ಆ 3 ಭಾಗಗಳು ಯಾವುದು? ಮೊದಲನೇದು ಕೊಂಕಣ ತೀರ. ಆ ಮೊದಲನೇ ಭಾಗ ಕೊಂಕಣ ತೀರ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು. ಈ ಹಳದಿ ಭಾಗ ಏನಿದೆ ಗುಜರಾತಿನ ದಕ್ಷಿಣಕ್ಕೆ ದಮನ್ನಿಂದ ಪ್ರಾರಂಭಿಸಿ ಗೋವಾವರೆಗಿನ ಈ ಹಳದಿ ಬಣ್ಣದ ಭಾಗ ಏನೇ ಇದೆ ಅದು ಕೊಂಕಣ ತೀರ ಅಥವಾ ಕೊಂಕಣ ಕರಾವಳಿ. ಹಾಗೆ ಗೋವಾದಿಂದ ಕರ್ನಾಟಕದ ಕೊಂಕಣ ತೀರ ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ವಿಸ್ತರಿಸಿರುವಂಥ ಭಾಗ ಏನಿದೆ ಇದು ಕರ್ನಾಟಕ ತೀರ ಅಥವಾ ಕರಾವಳಿ ಅಂತ ಗುರುಸ್ತೀವಿ. ಅಲ್ಲಿಂದ ಕೆಳಗಡೆ ಕೇರಳ ಕರಾವಳಿಯನ್ನು ನಾವು ಮಲಬಾರ್ ಕರಾವಳಿ, ಅಂದರೆ ಮಂಗಳೂರಿನಿಂದ ಕನ್ಯಾಕುಮಾರಿಗೆ ವಿಸ್ತರಿಸಿದ ಭಾಗವನ್ನು ಮಲಬಾರ್ ಕರಾವಳಿ ಅಂತ ಕರಿತೀವಿ. ಉತ್ತರದ ಭಾಗ ಏನಿದೆಯಲ್ಲ ಇದು ಗುಜರಾತ್ ಕರಾವಳಿ. ಒಟ್ಟು 4 ವಿಭಾಗಗಳನ್ನು ಇದು ಹೊಂದಿದೆ. ಇನ್ನು ನೆಕ್ಸ್ಟು ಪೂರ್ವ ಕರಾವಳಿಯ ಬಗ್ಗೆ ನೋಡೋದಾದರೆ, ಪೂರ್ವ ಕರಾವಳಿ ಮೈದಾನ ಸುವರ್ಣರೇಖಾ ನದಿ ಮುಖದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಇಲ್ಲಿ 2 ಬಣ್ಣದಲ್ಲಿ ತೋರಿಸಿದ್ದೀನಿ, ಒಂದು ಕಿತ್ತಳೆ, ಇನ್ನೊಂದು ನೀಲಿ ಬಣ್ಣದಲ್ಲಿ. ಇವೆರಡೂ ಭಾಗಗಳು ಕೂಡ ಪೂರ್ವ ಕರಾವಳಿಯ ಭಾಗಗಳು. ಈ ಪೂರ್ವ ಕರಾವಳಿಯು ಪೂರ್ವ ಘಟ್ಟ, ಈ ಕಡೆ ಕಾಣಿಸ್ತಾ ಇರುವಂತಹ ಕಂದು ಬಣ್ಣ ಈ ಭಾಗ ಏನಿದೆ ಇದು ಪೂರ್ವ ಘಟ್ಟ. ಈ ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದು ನೆಲೆಸಿದೆ.
ಇದರ ವಿಶೇಷತೆ ಇದು ಪಶ್ಚಿಮ ಕರಾವಳಿಗಿಂತ ಹೇಗೆ ಭಿನ್ನವಾಗಿದೆ? ಪಶ್ಚಿಮ ಕರಾವಳಿ ಕಿರಿದಾಗಿದ್ದರೆ ಪೂರ್ವ ಕರಾವಳಿ ಅಗಲವಾಗಿದೆ. ಹಾಗೆ ಪೂರ್ವಕ್ಕೆ ಹರಿಯುವಂಥ ಅನೇಕ ದಕ್ಷಿಣ ಭಾರತದ ನದಿಗಳು ಈ ಮೂಲಕ ಹರಿಯುತ್ತದೆ. ಅವು ನದಿ ಮುಖಜ ಭೂಮಿಯನ್ನು ನಿರ್ಮಿಸ್ತಾ ಇದೆ. ಈಗ ಉದಾಹರಣೆಗೆ ಅದು ಗೋದಾವರಿ ನದಿ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ನದಿ ಇರ್ಬೋದು. ಈ ಎಲ್ಲ ನದಿಗಳು ಈ ಒಂದು ಭಾಗದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರೋದ್ರಿಂದ ಆ ಸೇರುವಂಥ ಪ್ರದೇಶದಲ್ಲಿ ಮುಖಜ ಭೂಮಿಯನ್ನು ನಿರ್ಮಿಸಿದೆ. ಆದರೆ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ನದಿಗಳು ಹರಿತಾ ಇದ್ರೂ ಕೂಡ ಅವು ವೇಗವಾಗಿ ಹರಿತವೆ ಮತ್ತು ಸಮುದ್ರವನ್ನು ವೇಗವಾಗಿ ಸೇರೋದ್ರಿಂದ ಈ ಭಾಗದಲ್ಲಿ ನದಿ ಮುಖಜ ಭೂಮಿಗಳು ಕಡಿಮೆ. ಹಾಗಾಗಿ ಪೂರ್ವ ಕರಾವಳಿಗೂ ಪಶ್ಚಿಮ ಕರಾವಳಿಗಿರುವ ವ್ಯತ್ಯಾಸ ಏನು ಅಂತ ಕೇಳಿದರೆ, ಪಶ್ಚಿಮ ಕರಾವಳಿ ಕಿರಿದಾಗಿದೆ, ಪೂರ್ವ ಕರಾವಳಿ ಅಗಲವಾಗಿದೆ. ಪಶ್ಚಿಮ ಕರಾವಳಿಯಲ್ಲಿ ನದಿ ಮುಖಜ ಭೂಮಿಗಳು ಕಡಿಮೆ, ಪೂರ್ವ ಕರಾವಳಿಯಲ್ಲಿ ನದಿ ಮುಖಜ ಭೂಮಿಗಳು ಹೆಚ್ಚು. ಹಾಗೆ ಪಶ್ಚಿಮ ಕರಾವಳಿಯಲ್ಲಿ ಸ್ವಾಭಾವಿಕ ಬಂದರುಗಳು ಕಡಿಮೆ, ಆದರೆ ಪೂರ್ವ ಕರಾವಳಿಯಲ್ಲಿ ಸ್ವಾಭಾವಿಕ ಬಂದರುಗಳು ಅಧಿಕವಾಗಿದೆ. ಇದು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ಈ ಎರಡು ಕರಾವಳಿಗಳ ನಡುವೆ ಕಂಡುಬರುವಂತಹ ವ್ಯತ್ಯಾಸ. ಇನ್ನು ಈ ಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳ ಬಗ್ಗೆ ಹೇಳಿದೆ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲವೂ ಕೂಡ ಪೂರ್ವ ಕರಾವಳಿಯಲ್ಲಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡಿದೆ. ವಿದ್ಯಾರ್ಥಿಗಳೇ, ನೀವು ನಕಾಶೆಯಲ್ಲಿ ನಾನು ನೀಲಿ ಮತ್ತು ಕೇಸರಿ ಬಣ್ಣದಲ್ಲಿ ಏನು ತೋರಿಸಿದ್ದೀನಲ್ಲ, ಯಾಕೆ ಈ ಬಣ್ಣದಲ್ಲಿ ತೋರಿಸಿದ್ದೀನಿ ಅಂದರೆ, ಈ ಪೂರ್ತಿ ಪೂರ್ವ ಕರಾವಳಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ಉತ್ತರದ ಭಾಗ ಅಂದರೆ ಕೃಷ್ಣಾ ನದಿಯಿಂದ ಉತ್ತರಕ್ಕಿರುವಂಥ ಭಾಗವನ್ನು ನಾವು ಉತ್ತರ ಸರ್ಕಾರ್ ಕರಾವಳಿ ಅಂತ ಕರಿತೇವೆ. ಹಾಗೆ ದಕ್ಷಿಣದ ಭಾಗವನ್ನು ಕೋರಮಂಡಲ ಕರಾವಳಿ ಅಂತ ಕರೆಯಲಾಗುತ್ತೆ. ಕೋರಮಂಡಲ ಕರಾವಳಿ ಅಥವಾ ತೀರ ಅಥವಾ ತಮಿಳುನಾಡು ಕರಾವಳಿ, ಇದು ಕೋರಮಂಡಲ ಕರಾವಳಿ ಎನ್ನುವಂಥದ್ದು. ಇನ್ನು ಪೂರ್ವ ಕರಾವಳಿಯಲ್ಲಿ ಕೆಲವೊಂದು ಸರೋವರಗಳು ಕೂಡ ಇದೆ. ಅವುಗಳನ್ನು ಲಗೂನ್ ಅಂತ ಕರೀತಾರೆ. ಲಗೂನ್ ಅಂದರೆ ಸರೋವರ. ಅವು ಮುಖ್ಯವಾಗಿ ಉಪ್ಪು ನೀರಿನ ಸರೋವರಗಳು. ಅದರಲ್ಲಿ ಮುಖ್ಯವಾಗಿ ಒರಿಸ್ಸಾದಲ್ಲಿ ಕಂಡುಬರುವಂಥದ್ದು ಚಿಲ್ಕಾ ಅನ್ನುವಂಥ ಸರೋವರ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಅನ್ನುವಂಥ ಒಂದು ಸರೋವರ, ಉಪ್ಪು ನೀರಿನ ಸರೋವರ ಕಂಡುಬರ್ತಾ ಇದೆ. ಹಾಗೆ ತಮಿಳುನಾಡಿನಲ್ಲಿ ಪುಲಿಕೇಟ್ ಅಥವಾ ಪುಲಿಕಾಟ್ ಅನ್ನುವಂಥ ಒಂದು ಸರೋವರ ಕಂಡುಬರ್ತಾ ಇದೆ. ಚಿಲ್ಕಾ, ಪುಲಿಕಾಟ್ ಮತ್ತು ಕೊಲ್ಲೇರು ಸರೋವರಗಳು ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತವೆ. ಕರಾವಳಿಯ ಪ್ರಾಮುಖ್ಯತೆ ಏನು ಹಾಗಿದ್ರೆ? ಮೊದಲನೇದಾಗಿ ಭಾರತದ ಕರಾವಳಿ ಮೈದಾನಗಳು ಕೆಲವು ನೈಸರ್ಗಿಕ ಬಂದರುಗಳಿಗೆ ಪೂರಕವಾಗಿದೆ. ಆಗಲೇ ಹೇಳಿದೆ, ಪಶ್ಚಿಮ ಕರಾವಳಿಯಲ್ಲಿ ನೈಸರ್ಗಿಕ ಬಂದರುಗಳು ಕಡಿಮೆ, ಆದರೆ ಪೂರ್ವ ಕರಾವಳಿ ಸಾಕಷ್ಟು ನೈಸರ್ಗಿಕ ಬಂದರುಗಳನ್ನು ಹೊಂದಿದೆ. ಪಶ್ಚಿಮ ಕರಾವಳಿಯಲ್ಲಿಯೂ ಬಂದರುಗಳಿವೆ, ಆದರೆ ನೈಸರ್ಗಿಕ ಬಂದರುಗಳು ಕಡಿಮೆ. ಯಾಕೆ ಕೇಳಿದರೆ, ಇಲ್ಲಿ ವರ್ಷದಲ್ಲಿ ಹೆಚ್ಚು ಕಡಿಮೆ 3 ತಿಂಗಳುಗಳ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ಈ ಕರಾವಳಿ ಒಳಗಾಗೋದ್ರಿಂದ ನೈಸರ್ಗಿಕ ಬಂದರುಗಳು ಕಡಿಮೆ. ಆದರೆ ಈ ಬಂದರುಗಳು ಇರೋದ್ರಿಂದ ನಮಗೆ ವಿದೇಶಗಳೊಂದಿಗೆ ವ್ಯಾಪಾರ ಅಭಿವೃದ್ಧಿಗೆ ಇದು ಸಹಾಯಕವಾಗಿದೆ. ಯಾವೆಲ್ಲ ಬಂದರುಗಳಿವೆ? ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ಇವೆಲ್ಲ ಕೊಚ್ಚಿ. ಇವೆಲ್ಲ ಪಶ್ಚಿಮ ಕರಾವಳಿಯ ಬಂದರುಗಳಾಗಿದ್ದರೆ, ಪೂರ್ವ ಕರಾವಳಿಯಲ್ಲಿ ವಿಶಾಖಪಟ್ಟಣ, ಕೋಲ್ಕತ್ತಾ, ಪಾರಾದೀಪ್ ಇವೆಲ್ಲ ಬಂದರುಗಳನ್ನು ಹೊಂದಿದೆ. ಅಲ್ಲದೆ ಕರಾವಳಿ ಅಂದ ತಕ್ಷಣ ಮುಖ್ಯವಾಗಿ ಮೀನುಗಾರಿಕೆ ಭಾರತದ ಕರಾವಳಿಯ ಜನರ ಪ್ರಮುಖ ಉದ್ಯೋಗ ಕೂಡ ಆಗಿದೆ. ಹಡಗು ನಿರ್ಮಾಣ ಕೈಗಾರಿಕೆಗಳನ್ನು ನಾವು ಸಮುದ್ರ ತೀರದಲ್ಲಿಯೇ ಹೊಂದೋದಕ್ಕೆ ಸಾಧ್ಯ. ಹಾಗಾಗಿ ವಿಶಾಖಪಟ್ಟಣ, ಮುಂಬೈ ಮುಂತಾದವು ಹಡಗು ನಿರ್ಮಾಣ ಕೈಗಾರಿಕೆಗಳನ್ನು ಹೊಂದಿದೆ. ಹಾಗೆ ಕೃಷಿಗೆ ಸಹಕಾರಿ ಉಪ್ಪು ಉತ್ಪಾದನೆಯೂ ಕೂಡ ನೆರವಾಗುತ್ತದೆ. ಸಮುದ್ರ ತೀರ ಪ್ರದೇಶಗಳು ಉಪ್ಪು ಉತ್ಪಾದನೆಗೂ ಕೂಡ ಸಹಾಯವನ್ನು ಮಾಡುತ್ತದೆ. ಇನ್ನು ನೌಕಾಯಾನ ಮತ್ತು ಆಕರ್ಷಕ ಬೀಚ್ಗಳಿಂದ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನೆರವಾಗುತ್ತದೆ.
ಆಕರ್ಷಕ ಬೀಚ್ಗಳನ್ನು ಹೊಂದಿದ್ದು. ಇವತ್ತು ಮುಂಬೈ, ಗೋವಾ, ಕರ್ನಾಟಕದ ಕರಾವಳಿಗಳಿಗೆ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ಭೇಟಿಯನ್ನು ಕೊಡ್ತಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣ ಇವು ಆಕರ್ಷಕ ಬೀಚ್ಗಳನ್ನು ಹೊಂದಿರುವಂಥದ್ದು. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಭಾರತದ ದ್ವೀಪಗಳು. ಭಾರತದ ಈ ದ್ವೀಪ ಸಮೂಹಗಳ ಬಗ್ಗೆ ನೋಡೋದಾದರೆ ಭಾರತದಲ್ಲಿ ಸುಮಾರು 247 ದ್ವೀಪಗಳಿವೆ. ಏನು ದ್ವೀಪ ಅಂದರೆ ಸುತ್ತಲೂ ನೀರಿನಿಂದ ಆವರಿಸಿರುವಂತಹ ಭೂಭಾಗವನ್ನು ದ್ವೀಪ ಅಂತ ಕರೆಯಲಾಗುತ್ತೆ. ಭಾರತದ ಆಡಳಿತಕ್ಕೆ ಸೇರಿದಂತಹ ಭಾಗಗಳು ಇವು. ಆ 247 ದ್ವೀಪಗಳಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದೆ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲ ಭಾರತದ ಆಡಳಿತಕ್ಕೆ ಸೇರಿದಂತಹ ಭಾಗಗಳು. ಹಾಗೆ ಇವುಗಳನ್ನು ಅಂಡಮಾನ್ ನಿಕೋಬಾರ್, ಬಂಗಾಳ ಕೊಲ್ಲಿಯಲ್ಲಿರುವಂತಹ ಈ ದ್ವೀಪ ಸಮೂಹವನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಕರೆಯಲಾಗುತ್ತೆ. ಹಾಗೆ ನಮ್ಮ ಅರಬ್ಬಿ ಸಮುದ್ರದಲ್ಲಿರುವಂಥ ಒಂದು ದ್ವೀಪ ಸಮೂಹ, ಅದನ್ನು ನಾವು ಲಕ್ಷದ್ವೀಪಗಳು ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯಲ್ಲಿ 204 ದ್ವೀಪಗಳು ಮತ್ತು ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳು, ಒಟ್ಟು 247 ದ್ವೀಪಗಳನ್ನು ಭಾರತ ಹೊಂದಿದೆ. ಹಾಗೆ ಇದು ಕೂಡ ಒಂದು ಪರೀಕ್ಷೆಗೆ ಪ್ರಮುಖವಾಗಿರುವಂತಹ ವಿಷಯವೇ ಆಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೂ ಮತ್ತು ಲಕ್ಷದ್ವೀಪಗಳಿಗೂ ಇರುವ ವ್ಯತ್ಯಾಸವೇನು? ಅಥವಾ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಲಕ್ಷದ್ವೀಪಗಳಿಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ನಿರ್ಮಿತ ದ್ವೀಪಗಳಾಗಿವೆ. ಅಂದರೆ ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಂಥ ದ್ವೀಪಗಳಾಗಿದ್ದರೆ ಲಕ್ಷದ್ವೀಪಗಳು ಇವು ಹವಳ ದ್ವೀಪಗಳಾಗಿವೆ. ಇದು ಒಂದು ವ್ಯತ್ಯಾಸವಾದರೆ, ಎರಡನೇದು ಬಂಗಾಳ ಕೊಲ್ಲಿಯಲ್ಲಿ ಅಥವಾ ಅಂಡಮಾನ್ ನಿಕೋಬಾರ್ ದ್ವೀಪಗಳು 204 ಸಂಖ್ಯೆಯಲ್ಲಿದ್ದರೆ ಲಕ್ಷದ್ವೀಪಗಳ ಸಂಖ್ಯೆ ಕೇವಲ 43. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬಂದರೆ ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತವೆ. ಇದು ಪ್ರಮುಖವಾಗಿ ನಾವು ಈ ದ್ವೀಪಗಳ ನಡುವೆ ಗುರುತಿಸಬಹುದಾಗಿರುವಂತಹ ಭಿನ್ನತೆಗಳು. ವಿದ್ಯಾರ್ಥಿಗಳೇ, ಇದುವರೆಗೆ ನೀವು ಪರ್ಯಾಯ ಪ್ರಸ್ಥಭೂಮಿ, ಉತ್ತರದ ಮೈದಾನ ಮತ್ತು ಕರಾವಳಿ ಮೈದಾನಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ. ಇದರ ಕುರಿತಾಗಿ ನಿಮಗೆ ಕೆಲವೊಂದು ಗೃಹಪಾಠಕ್ಕೆ ಪ್ರಶ್ನೆಗಳನ್ನು ನೀಡ್ತೀನಿ. ಇದನ್ನು ಖಂಡಿತವಾಗಿಯೂ ತಾವು ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ಮೊದಲನೇದು, ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸವೇನು? ಎರಡನೇದು, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. 3, ಪಶ್ಚಿಮ ಕರಾವಳಿಯು ಪೂರ್ವ ಕರಾವಳಿಗಿಂತ ಹೇಗೆ ಭಿನ್ನವಾಗಿದೆ? 4, ಕರಾವಳಿ ಮೈದಾನದ ಪ್ರಾಮುಖ್ಯತೆಯನ್ನು ತಿಳಿಸಿ. 5, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಿಗಿರುವ ವ್ಯತ್ಯಾಸವೇನು? 6, ಭಾರತದ ನಕಾಶೆ ಬರೆದು ಈ ಕೆಳಗೆ ನೀಡಿರುವಂತಹ ಸ್ಥಳಗಳನ್ನು ಗುರುತಿಸಿ. ವಿಂಧ್ಯ ಪರ್ವತ ಶ್ರೇಣಿ, ಕೋರಮಂಡಲ ಕರಾವಳಿ, ಅಣೈಮುಡಿ ಹಾಗೂ ಮಲಬಾರ್ ಕರಾವಳಿ. ವಿದ್ಯಾರ್ಥಿಗಳೇ, ಹೊಸ ಅಧ್ಯಾಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.